ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ವರ್ಸಸ್ ಆರ್ ಅವರು ಟಾಸ್ಕ್ ಎತ್ಬಿಟ್ಟು ಬೌಲಿಂಗ್ನ ಆಯ್ಕೆ ಮಾಡ್ಕೊಂಡ್ರು. ಹೋಮ್ ಗ್ರೌಂಡ್ ಅದ ಮುಂಬೈಯಲ್ಲಿ ಬ್ಯಾಟಿಂಗ್ ಆಡೋಕ್ಕೆ ಬಂದರು. ಮುಂಬೈ ಅವರು ಅಷ್ಟು ರನ್ನೇ ನೋಡಿರಲಿಲ್ಲ, ಯಾಕೆ ಅಂದರೆ ರೋಹಿತ್ ಶರ್ಮಾ, ಇಶಾನ್ ಕಿಶನ್ ಮತ್ತು ಸುಮಾರು ಜನ ಔಟ್ ಆದ್ರು ನನ್ನ ಪ್ರಕಾರ. ಮತ್ತು ಸೂರ್ಯಕುಮಾರ್ ಯಾದವ್ ಈ ಮ್ಯಾಚಲ್ಲಿ ಇರಲಿಲ್ಲ. ಒಟ್ಟಿನಲ್ಲಿ ಇವರು ಸಿಕ್ಕಾಪಟ್ಟೆ ಬೌಲಿಂಗ್ ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ. ಟ್ರೆಂಟ್ ಬೋಲ್ಟು ಮತ್ತು ಅಶ್ವಿನ್, ಚಹಲು ಎಲ್ಲ ಆಲ್ಮೋಸ್ಟ್ ಮೂರು ವಿಕೆಟ್ ಕಿಡಿದ್ರು. ಒಳ್ಳೆ ಬೌಲಿಂಗು, ಅಲ್ಲೇ ಮ್ಯಾಚ್ ಹೋಗಿದ್ದು ಅನ್ಬೋದು ನನ್ನ ಪ್ರಕಾರ. ಆಮೇಲೆ ತಿಲಕ್ ವರ್ಮಾ ಬಂದ್ಬಿಟ್ಟು ತಿಲಕ್ ಆಲ್ಮೋಸ್ಟ್ ಇವ್ರದ್ದು 15ನೇ ಓವರ್ಗೇನೋ ಇದು ಮ್ಯಾಚೇ ಹೋಗ್ಬಿಟ್ಟಿದ್ದು ಅನ್ಬೋದು ನನ್ನ ಪ್ರಕಾರ. ಆದರೆ ತಿಲಕ್ ವರ್ಮಾ ಬಂದ್ಬಿಟ್ಟು ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಒಂದು 30 ರನ್ ಹೊಡೆದ್ಬಿಟ್ಟು ಹೋದ್ರು ಅನ್ಬೋದು. ಆಮೇಲೆ ಡೇವಿಡ್ ವಾರ್ನರ್ ಬಂದ್ಬಿಟ್ಟು ಇವ್ರ ಕಡೆ ಅಷ್ಟು ರನ್ ಹೊಡಿ ಒಂದು 20 ರನ್ ಹೊಡೆದ್ರು. ಆಮೇಲೆ ಬೂಮ್ರಾ ಅವರು ರನ್ ಹೊಡೆದೇ ಅವರೆಲ್ಲ ರನ್ ಹೊಡೆದ್ರು. ಒಟ್ಟಿನಲ್ಲಿ ಇವ್ರದ್ದು ಸಿಕ್ಕಾಪಟ್ಟೆ ಲಾಸ್ಟ್ ಮ್ಯಾಚ್ ಅನ್ಬೋದು. ಲಾಸ್ಟ್ ಮ್ಯಾಚು ಇವ್ರದ್ದು 3 ಮ್ಯಾಚ್ ಸೋತವ್ರೆ ಅನ್ಬೋದು. ಇವ್ರದ್ದು ಬೌಲಿಂಗ್ ಕಡೆ ಬಂದರೆ ರಾಜಸ್ಥಾನ್ ಅವರು ಒಳ್ಳೆ ಬೌಲಿಂಗ್ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಚಹಲು ಒಳ್ಳೆ ವಿಕೆಟ್ನ ತೆಗೆದ್ರು ಅನ್ಬೋದು. ಚಾಲು ನನ್ನ ಪ್ರಕಾರ 3 ವಿಕೆಟ್ ತೆಗೆದ್ರು, 11 ರನ್ ಕೊಟ್ಟು ಒಳ್ಳೆ ಓವರೇ ಅನ್ಬೋದು ನನ್ನ ಪ್ರಕಾರ. ಮತ್ತು ಟ್ರೆಂಟ್ ಬೋಲ್ಟು ಓವರ್ ಕೊಟ್ಟರು ಅನ್ನೋಕ್ಕಿಂತ 22 ರನ್ ಹೊಡೆಸ್ಕೊಂಡ್ರು ಏನು ಪರವಾಗಿಲ್ಲ. 3 ವಿಕೆಟ್ ತೆಗೆದ್ರು. ಅಲ್ಲಿ ಮೇನ್ ಮ್ಯಾಚ್ ಹೋಗಿದ್ದು ಅನ್ನೋದು ನನ್ನ ಪ್ರಕಾರ. ಅಲ್ಲೇ ಪವರ್ ಪ್ಲೇಯಲ್ಲೇ ಆಲ್ಮೋಸ್ಟ್ 3 ವಿಕೆಟ್ ಹೋಗ್ಬಿಟ್ಟಿತ್ತು ಗುರು. 3 ವಿಕೆಟ್ ಹೋಗ್ಬಿಟ್ಟಿತ್ತು ನನ್ನ ಪ್ರಕಾರ. ಫಸ್ಟ್ ಬಾಲ್ಗೆ ಔಟು, ಸೆಕೆಂಡ್ ಬಾಲ್ಗೂ ಔಟು, ಥರ್ಡ್ ಬಾಲ್ಗೂ ಔಟು. ಒಟ್ನಲ್ಲಿ ಔಟ್ ಆದರೂ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ. ಇಶಾನ್ ಕಿಶನ್, ರೋಹಿತ್ ಶರ್ಮಾ ಒಟ್ನಲ್ಲಿ ಔಟ್ ಆದರು ಅನ್ಬೋದು ನನ್ನ ಪ್ರಕಾರ. ಆಮೇಲೆ ಹಾರ್ದಿಕ್ ಪಾಂಡ್ಯ ಮತ್ತು ತ್ರಿವಿಕ್ರಮ್ ಬಂದ್ಬಿಟ್ಟು ಒಟ್ನಲ್ಲಿ ಆಡಿದ್ರು ಅನ್ಬೋದು ಅಷ್ಟೇ. 125 ಹೊಡೆದ್ರು ಗುರು. ಆಲ್ ಔಟ್ ಏನಾಗಲಿ, 9 ವಿಕೆಟ್ ಕಳ್ಕೊಂಡು ಅದನ್ನು ಚೇಸ್ ಮಾಡೋಕ್ಕೆ ಬಂದವರು ಇವ್ರ ಪ್ರಕಾರ. ಒಟ್ಟಿನಲ್ಲಿ ಜಾಸ್ ಬಟ್ಲರು ಎಲ್ಲ ಬೇಗನೆ ಚೆನ್ನಾಗಿ ಆಡ್ತಿದ್ರು ಒಟ್ಟಿನಲ್ಲಿ ಅನ್ಬೋದು. ಬೂಮ್ರಾ ಅವರು ನನ್ನ ಪ್ರಕಾರ ವಿಕೆಟ್ ಏನೂ ತೆಗಿಲಿಲ್ಲ, ಅಷ್ಟು ವಿಕೆಟ್ ತೆಗಿಲಿಲ್ಲ ಅಂದ್ರೆ ಒಳ್ಳೆ ಬೌಲಿಂಗ್ ಮಾಡಿದ್ರು ಅನ್ಬೋದು ನನ್ನ ಪ್ರಕಾರ. ಕಡೆ ಫ್ಯೂಚರ್ನು ಒಳ್ಳೆ ಬೌಲಿಂಗ್ ಮಾಡಿದ್ರು. ಆದರೂ ಎಲ್ಲೋ ಮ್ಯಾಚ್ ಹೋಗಿದ್ದು ಅಂದರೆ ಅದೇ ಕಡಿಮೆ ಸ್ಕೋರ್ ಅಲ್ವಾಗ್ರು. ಹೋಮ್ ಗ್ರೌಂಡ್ ಆದರೂ ಇವರು ಗೆಲ್ಲಿಲ್ಲ ಅನ್ಬೋದು. ರೋಹಿತ್ ಶರ್ಮಾ ಟೀಮು ನನ್ನ ಪ್ರಕಾರ, ಮುಂಬೈ ಟೀಮು ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅನ್ಬೋದು ನನ್ನ ಪ್ರಕಾರ. ಇವ್ರದ್ದು ಟೀಮು ಹಿಂಗೆಲ್ಲ ಕಷ್ಟ ಆದರೆ ಇವರು 3 ಮ್ಯಾಚ್ನ ಸೋತವ್ರೆ ಅನ್ಬೋದು. RCBನೂ ಹಂಗೆ ಸೋತಿತ್ತು. ಇವರು RCB ಥರನೇ ಆಡ್ತವ್ರ ಏನೋ ಯಾರು ಗೊತ್ತು ಗುರು. ಹಿಂಗೆಲ್ಲ ಸೋತ್ಕೊಂಡು ಒಟ್ಟಿನಲ್ಲಿ ಏನಿಲ್ಲ ಅಂತ ಮ್ಯಾಚಲ್ಲಿ ಹೇಳೋದಂಥದ್ದು ಏನಿಲ್ಲ ಗುರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕಳಪೆ ಪ್ರದಕ್ಷಿಣ ಅನ್ಬೋದು ನನ್ನ ಪ್ರಕಾರ. ಅಂದ್ಕೊಂಡ್ರೆ ನಾನು ಅಂದ್ಕೊಂಡಿರೋ ಪ್ರಕಾರ ಇಲ್ಲಿ ಅದೇ ಅಂತಾರಲ್ಲ, ಇಲ್ಲಿ ಹಾರ್ದಿಕ್ ಪಾಂಡ್ಯವರು ಏನೇನೋ ಮಾಡೋಕ್ಕೋಗಿ ಒಟ್ಟಿನಲ್ಲಿ ಈಗ ಬುದ್ಧಿ ಕಳ್ತಂಗೆ ಐತೆ. ಯಾಕೆಂದರೆ ಪವರ್ ಪ್ಲೇಲಿ ಬೂಮ್ರಾಗೆ 3 ಓವರ್ ಕೊಟ್ಟರು. ಒಟ್ಟಿನಲ್ಲಿ 3 ಓವರ್ ಕೊಟ್ಟರು. ಅಲ್ಲಿ ಮೇನ್ ಜಾಸ್ತಿ ಸ್ಕೋರೇ ಇರಲಿಲ್ಲ. 125 ಬಾಲ್ ಟು ಬಾಲ್ ಹೊಡೆದು ಒಟ್ಟಿನಲ್ಲಿ ಪರಾಗ್ ಅವರು ಹಾಫ್ ಸೆಂಚುರಿನೇ ಹೊಡೆದ್ರು ಅನ್ಬೋದು ನನ್ನ ಪ್ರಕಾರ. ಒಟ್ಟಿನಲ್ಲಿ 127 ಹೊಡೆದು 4 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ ಪರಾಗ್ ಅವರು ಹಾಫ್ ಸೆಂಚುರಿ ಹೊಡೆದು ಸಂಜು ಸ್ಯಾಮ್ಸಂಗ್ ಅವರು ಬೇಗನೆ ಔಟ್ ಆದರು. ಜಾಸ್ ಬಟ್ಲರ್ ಔಟ್ ಆದರೆ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಪರಾಗ್ ಅವರು ಒಟ್ಟಿನಲ್ಲಿ ಮ್ಯಾಚ್ನ ಗೆಲ್ಲಿಸೋ ಮೂಮೆಂಟ್ನ ಮಾಡಿಕೊಟ್ರು ಅನ್ಬೋದು. ಒಟ್ಟಿನಲ್ಲಿ ರಾಜಸ್ಥಾನ್ ಅವರು ಗೆದ್ದರು. ನಾನು ಅಂದ್ಕೊಂಡಿದ್ದೆ ಮುಂಬೈ ಗೆಲ್ತಾರೆ ಅಂತ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ. ಹೋಮ್ ಗ್ರೌಂಡ್ ಅಂದ್ಬಿಟ್ಟು ನಾನು ಹೇಳಿದ್ದೆ, ಆದರೆ ಇವರು ಗೆಲ್ಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಮತ್ತು ರಾಜಸ್ಥಾನ್ ಅವ್ರು ಗೆದ್ದರು. ಈ ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್.